ಎಲ್ರಿಗೂ ನಮಸ್ಕಾರ. ಇವಾಗ ಏನಂದರೆ ನಮ್ಮ ಕರ್ನಾಟಕದಲ್ಲಿ ಇಂಡಿಯನ್ ಏರ್ಫೋರ್ಸ್ ಗ್ರೂಪ್ ಸಿ ಸಿವಿಲಿಯನ್ನ ಕರೆದಿದ್ದಾರೆ, ಮೇನ್ಲಿಯಾಗಿ ಬೆಂಗಳೂರಲ್ಲಿ. ಇದನ್ನು ಆನ್ಲೈನ್ ಮುಖಾಂತರ ಅಲ್ಲ, ಆಫ್ಲೈನ್ ಮುಖಾಂತರ ಪೋಸ್ಟ್ ಥ್ರೂ ನೀವು ಅಪ್ಲೈ ಮಾಡಬೇಕಾಗತ್ತೆ. ಪೋಸ್ಟಲ್ ಅಡ್ರೆಸ್ಸು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ನೋಡಿ. ಕಮಾಂಡ್ IAF ವಿಮಾನಪುರ ಪೋಸ್ಟ್ ಬೆಂಗಳೂರು 560017. ಪೋಸ್ಟ್ ಏನಂದರೆ MTS. ಎಷ್ಟು ಪೋಸ್ಟ್ ಇದ್ದಾವೆ ಅಂತಲೂ ಇದರಲ್ಲೇ ಇದೆ, ನೋಡ್ಕೊಳ್ಳಿ ನಿಮ್ಮ ಕ್ಯಾಟಗರಿಗೆ ಎಷ್ಟು ಪೋಸ್ಟು ಏನಂತೇಳಿ. ಏಜ್ ಲಿಮಿಟ್ ಅಂದರೆ 18 to 25 ಇಯರ್ಸು ಏಜ್ ಲಿಮಿಟು. ಬಟ್ ಮತ್ತು ಏಜ್ ರಿಲ್ಯಾಕ್ಸೇಷನ್ನು ಇದೆ. 3 ಇಯರ್ಸು OBCಗೆ, 5 ಇಯರ್ಸು SC/STಗೆ, 10 ಇಯರ್ಸು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ಗೆ, ಹೀಗೆ ಕೆಳಗಡೆ ಇದೆ ನೋಡ್ಕೊಳ್ಳಿ. ಸರ್ವಿಸ್ ಮೆನ್ನು ಏನು 6 ಮಂತ್ಸ್ಗಿಂತ ಜಾಸ್ತಿ ಇದು ಮಾಡ್ಕೊಂಡಿರಬೇಕು. ಆಮೇಲೆ ನೀವು ಏನೇ ಇದ್ದರೂ SC/ST ಅಲ್ಲಿ ಏಜ್ ಲಿಮಿಟ್ ನೋಡ್ಕೊಂಡು ಹಾಕಬೇಕು. SC/ST OBC ಏನಾದರೂ, ಏನಕ್ಕಂದ್ರೆ ಆಮೇಲೆ ಅನ್ರಿಸರ್ವ್ಡ್ಗೆ ಬಂದರೆ ಅದಕ್ಕಿರಲ್ಲ ಏಜ್ ರಿಲ್ಯಾಕ್ಸೇಷನ್. ಸೊ ಅದಕ್ಕಾಗಿ ಡಿಪಾರ್ಟ್ಮೆಂಟಲ್ ಎಂಪ್ಲಾಯೀಸು ಹಾಕ್ಬೋದು. 40 ಇಯರ್ಸು ಮ್ಯಾಕ್ಸಿಮಮ್ಮು ಅನ್ರಿಸರ್ವ್ಡ್ಗೆ, 45 ಇಯರ್ಸ್ SC/STಗೆ. ಆಮೇಲೆ ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ನೋಡಿ. ನಿಮ್ಮದು ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದರೆ ಮೇನಾಗಿ 10th ಆಗಿರಬೇಕು. 10th ಪಾಸ್ ಇರಲೇಬೇಕು. ಆಮೇಲೆ ಡಿಸೇಬಲ್ 1 ಇಯರ್ ಎಕ್ಸ್ಪೀರಿಯನ್ಸ್ ವಾಚ್ಮ್ಯಾನ್ ಆಗಿ ಅಥವಾ ಲಾಸ್ಕರ್ ಆಗಿ, ವೆಸ್ಟರ್ನ್ ಆಪ್ರೇಟರ್ ಆಗಿ ಇದ್ರೂ ಅಡ್ಡಿಲ್ಲ. ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅಂದರೆ, ನೀವು ಅಪ್ಲಿಕೇಶನ್ ಪೋಸ್ಟ್ ಥ್ರೂ ಕಳಿಸ್ಬೇಕು. ಅದನ್ನು ನೋಡಿ ಅವರು ನಿಮ್ಗೊಂದು ಪೋಸ್ಟಿಗೆ ಲೆಟ್ರ್ ಬರ್ತೀನಿ, ಅಡ್ಮಿಟ್ ಕಾರ್ಡ್ ಕಳಿಸ್ತಾರೆ. ಅವಾಗ ನೀವು ಹೋಗಿ ಇದು ಮಾಡೋಕೆ ಯಾವ ಪೋಸ್ಟಲ್ ಅಡ್ರೆಸ್ ಮೇಲ್ಗಡೆ ಇದೆಯಲ್ಲ ಅದಕ್ಕೆ ಕಳಿಸಿ. ಮೇಲೆ ಹೇಳಿದ್ನಲ್ಲ ಅದಕ್ಕೆ. ಕ್ವಶನ್ ಪೇಪರ್ ಹಿಂದಿ ಮತ್ತು ಇಂಗ್ಲೀಷಲ್ಲಿರುತ್ತೆ. ಸಿಲೆಬಸ್ ಕಾಮನ್ ಆಗಿ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗು, ನ್ಯೂಮರಿಕಲ್ ಆ್ಯಪ್ಟಿಟ್ಯೂಡು ಆ್ಯಂಡ್ ಜನರಲ್ ಇಂಗ್ಲೀಷು, ಆಮೇಲೆ ಜನರಲ್ ಅವೇರ್ನೆಸ್ಸು. ಅದು ಯಾವಾಗ ಅಂದರೆ ಅವ್ರು ಆಮೇಲೆ ಪೋಸ್ಟಿಗೆ ಕಳಿಸ್ತಾರೆ. ನೀವು ಏನೇ ಇದ್ದರೂ ನೋಡಿರಿ, ಪೋಸ್ಟ್ ಥ್ರೂ ಕಳಿಸೋದ್ರಿಂದ ನೀವು 27 ಈಗ ಜೂನಲ್ಲಿ 27 ಜುಲೈ ಒಳಗೆ ನೀವು ಕಳಿಸ್ಬೇಕಾಗತ್ತೆ ಇದನ್ನು. ಅಷ್ಟರೊಳಗೆ ಬಂದರೆ ಅಲ್ಲಿ ಸಿಕ್ತಂದರೆ ನಿಮ್ಗೆ ಅಪ್ಡೇಟ್ ಆಗುತ್ತೆ. ಇಲ್ಲ ಅಂದರೆ ಅದ್ರ ನಂತರ ಪೋಸ್ಟಿಗೆ ಅಲ್ಲಿ ಹೋದರೆ ನಿಮ್ಮದು ಅಪ್ಲಿಕೇಶನ್ ವ್ಯಾಲಿಡ್ ಆಗೋಲ್ಲ. ಏನು ನೆಕ್ಸ್ಟ್ ಏನು ಬೇಕಂದರೆ ನಿಮ್ಮದು ಏನೇ ಇದಕ್ಕೆ ಹೇಗೆ ಅಪ್ಲೈ ಮಾಡೋದಂದರೆ, ಅಲ್ಲಿ ಫಾರ್ಮ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಫಾರ್ಮಲ್ಲೇ ಫಿಲ್ ಮಾಡಬೇಕು. ಫಸ್ಟಿಗೆ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಅಂದರೆ ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತಾಯಿದ್ದೀರಾ, ಏನು ಯೂನಿಟು ಅಂತೇಳಿ ಮೆನ್ಷನ್ ಮಾಡಿ, ಪೋಸ್ಟ್ ಅಪ್ಲೈಡ್ ಯಾವುದಕ್ಕೆ ಅಪ್ಲೈ ಮಾಡ್ತಿದ್ದೀರಾ ಅಂತ ಹೇಳಿ ಅಪ್ಲೈ ಮಾಡಬೇಕಾಗತ್ತೆ. ಅಲ್ಲಿ ಅಷ್ಟು ಡೀಟೇಲ್ಸ್ ಹಾಕಬೇಕಾಗತ್ತೆ. ಇವಾಗ ಏನು ಮಾಡಬೇಕು ಅಂದರೆ, ಇದಕ್ಕೆ ಜೊತೆಗೆ ಅಪ್ಲಿಕೇಶನ್ ಫಿಲ್ ಮಾಡಿದ ಜೊತೆಗೆ ಏನೇನು ಡಾಕ್ಯುಮೆಂಟ್ಸ್ ಇದು ಮಾಡಬೇಕು ಅಂದರೆ, ನಿಮ್ಮ ಪ್ರತಿಯೊಂದು ಮಾರ್ಕ್ಸ್ ಕಾರ್ಡಿಂದ ಹಿಡಿದು 10th ಮಾರ್ಕ್ಸ್ ಕಾರ್ಡಿಂದ ಹಿಡಿದು ನಿಮ್ಮದು, ಆಮೇಲೆ ಯಾವುದು OBC ಯಾರೋ ಬಂತು, ಅಕಸ್ಮಾತ್ PWD ಏನೇ ಸರ್ಟಿಫಿಕೇಟ್ ಇದ್ದರೂ, SC/ST ಸರ್ಟಿಫಿಕೇಟ್ ಇದ್ದರೂ ಅದಕ್ಕೆ ಅದ್ರ ಜೊತೆಗೆ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ಕಳಿಸ್ಬೇಕು. ಬಟ್ ಸೆಲ್ಫ್ ಅಟೆಸ್ಟೆಡ್ ಆಗಿ, ಅಂದರೆ ನಿಮ್ಮದು ಸಿಗ್ನೇಚರ್ ಇರಲೇಬೇಕು ಅದರಲ್ಲಿ. ಹಾಗೆ ಎರಡು ಫೋಟೋ ಅಂತೂ ಇರಲೇಬೇಕು. ಅದಕ್ಕೆ ಅಟ್ಯಾಚ್ ಮಾಡಿನೇ ಅಲ್ಲಿ ಅಪ್ಲಿಕೇಶನ್ ಫಾರ್ಮಲ್ಲೇ ಇದು ಒಂದು ಪೇಸ್ಟ್ ಮಾಡಿನೇ, ಮತ್ತೊಂದು ಎಕ್ಸ್ಟ್ರಾ ಇದು ಮಾಡಿನೇ ಅದಕ್ಕೆ ಅಟ್ಯಾಚ್ ಮಾಡಿನೇ, ಸ್ಟೆಪ್ಲರ್ ಅಥವಾ ಏನೋ ಹೊಡೆದು ಅಟ್ಯಾಚ್ ಮಾಡಿನೇ ಕಳಿಸ್ಬೇಕು. ಮೇಯ್ನಾಗಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂದರೆ, ನಿಮ್ಮದು 10th ಮಾರ್ಕ್ಸ್ ಕಾರ್ಡ್ ಅಂತೂ ಇರಲೇಬೇಕು, ಒರಿಜಿನಲ್ ಅಲ್ಲ, ಜೆರಾಕ್ಸು. ಅದ್ರ ಜೊತೆಗೆ ನಿಮ್ಮ ಕ್ಯಾಟಗರಿ ಸರ್ಟಿಫಿಕೇಟು, OBC ಆಗಲಿ SC/ST ಆಗಲಿ ಏನಾಗಲಿ ಅದ್ರದ್ದು ಕ್ಯಾಟಗರಿ ಸರ್ಟಿಫಿಕೇಟು. ಬಟ್ ಹಾಗಂತ ಹೇಳಿ ನಿಮ್ಮದು PWD ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಇದ್ರದ್ದು ಏನೇ ಇದ್ದರೂ ಡಾಕ್ಯುಮೆಂಟ್ಸ್ನ ಜೆರಾಕ್ಸು ಅದ್ರನ್ನ ಪೇಸ್ಟ್ ಮಾಡಬೇಕು. ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತೂ ಮಾಡಲೇಬೇಕು, ಅಂದರೆ OBC ಇದು ಸರ್ಟಿಫಿಕೇಟು. ಏನೇನು ಡಾಕ್ಯುಮೆಂಟ್ಸ್ ಇದೆ ಎಲ್ಲ ಜೆರಾಕ್ಸಿಂದ ಇದ್ರದ್ದು ಪೇಸ್ಟ್ ಮಾಡಬೇಕು. ಹಾಗೆ ಫೋಟೋನೂ ಇದು ಮಾಡಬೇಕು, ಪೇಸ್ಟ್ ಮಾಡಿ ಅಲ್ಲಿ ಮೇಲೆ ಕೊಟ್ಟಿರೋ ಅಡ್ರೆಸ್ಸಿಗೆ ಪೋಸ್ಟ್ ಮಾಡಲೇಬೇಕು. ಪೋಸ್ಟ್ ಮಾಡಿದ ಮೇಲೆ ನಿಮಗೆ ಇದೆಲ್ಲ ವ್ಯಾಲಿಡ್ ಆದರೆ ಅವ್ರು ಚೆಕ್ ಮಾಡಿ ನಿಮಗೂ ಪೋಸ್ಟ್ ಥ್ರೂನೇ ಇದನ್ನು ಎಕ್ಸಾಮ್ ಕಾಲ್ ಲೆಟ್ರ್ ಕಳಿಸ್ತಾರೆ. ಆವಾಗ ನಿಮಗೂ ಪೋಸ್ಟಿಗೆ ಬರುತ್ತೆ, ಆವಾಗ ಇದು ಮಾಡ್ಬೋದು. ನೆಕ್ಸ್ಟಲ್ಲಿ ಅಪ್ಲಿಕೇಶನ್ ಫಾರ್ಮ್ ಇದರಲ್ಲೇ ಇದೆ, ನೋಡ್ಕೊಳ್ಳಿ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಇದು ಮಾಡ್ಕೊಳ್ಳಿ. ಅದರಲ್ಲೆಲ್ಲ ನೀಟಾಗಿ ಫಿಲ್ಅಪ್ ಮಾಡಿ, ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತಾಯಿದ್ದೀರಾ, ನಿಮ್ಮ ನೇಮು ಏನೇನಿದೆ ಎಲ್ಲ, ನಿಮ್ಮ ಅಡ್ರೆಸ್ಸು, ಕ್ಯಾಸ್ಟು ಎಲ್ಲವೂ ಇದು ಮಾಡಿ, ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಇದ್ರದ್ದು ಅವನ್ನೆಲ್ಲ ಡಾಕ್ಯುಮೆಂಟ್ಸ್ನ ಇಟ್ಟು
ಅದಕ್ಕೆ ಎಲ್ಲ ಡಾಕ್ಯುಮೆಂಟ್ಸಿಗೂ ಸೆಲ್ಫ್ ಅಟೆಸ್ಟೆಡ್ ನಿಮ್ಮದು ಸಿಗ್ನೇಚರ್ ಇರಬೇಕು. ನಿಮ್ಮದು ಸಿಗ್ನೇಚರ್ ಸೆಲ್ಫ್ ಅಟೆಸ್ಟೆಡ್ ಮಾಡಲೇಬೇಕು. ಆಮೇಲೆ ಬಟ್ ಹಂಗಂತ ಫಾರ್ ಅಫಿಷಿಯಲ್ ರೆಕಾರ್ಡ್ ಓನ್ಲಿ ಅಂತ ಹೇಳಿ ನೆಕ್ಸ್ಟ್ ಇದೆ. ಅದನ್ನೆಲ್ಲ ನೀವು ಮಾಡೋದಲ್ಲ, ಅವ್ರ ಆಫೀಸರ್ ಮಾಡೋದು. ಅಕ್ನಾಲೇಜ್ಮೆಂಟ್ ಕಾರ್ಡ್ ಅಂತ ಇದೆ, ಅದರಲ್ಲಿ ನೀವು ನಿಮ್ಮ ಇದನ್ನು ಹಾಕಲೇಬೇಕು. ನಿಮ್ಮ ಅದರಲ್ಲಿ ಏನೇನು ಡೀಟೇಲ್ಸ್ ಇದೆ ಅವನ್ನೆಲ್ಲ ಹಾಕಿ ಇದು ಮಾಡಬೇಕು. ಅವನ ಅಕ್ನಾಲೇಜ್ಮೆಂಟ್ ಕಾರ್ಡಿಗೆ ಸೇಮ್ ಡೀಟೇಲ್ಸು, ಇಂಡೆಕ್ಸ್ ನಂಬರು, ಪಿನ್ ಕೋಡು, ಡಿಸ್ಟ್ರಿಕ್ ಪೋಸ್ಟ್ ಆಫೀಸ್ ಅವನ್ನೆಲ್ಲ ಅಲ್ಲಿ ಸಿಗ್ನೇಚರ್ ಆಮೇಲೆ ಇದು ಮಾಡ್ಕೊತಾರೆ. ಯಾರು ಅಕ್ನಾಲೇಜ್ಮೆಂಟ್ ಕಾರ್ಡ್ ಹಾಕಿ ಕಳಿಸಿ, ಬಟ್ ನೀವು ಫಿಲ್ ಮಾಡಬೇಡಿ. ಅಕ್ನಾಲೇಜ್ಮೆಂಟ್ ಕಾರ್ಡು ನೀವು ಫಿಲ್ ಮಾಡಬೇಕಾಗಿದೆ ಅಪ್ಲಿಕೇಶನ್ ಫಾರ್ಮಿಂದಷ್ಟೇ. ಫಾರ್ ಅಫಿಷಿಯಲ್ ರೆಕಾರ್ಡ್ ಓನ್ಲಿ ಅಂತ ಹಾಕಿದ್ದಾರೆ. ಅದರಲ್ಲಿ ಅಕ್ನಾಲೇಜ್ಮೆಂಟ್ ಕಾರ್ಡು ಇದೆ, ಅದನ್ನು ಹಾಕಿ ಕಳಿಸಿ. ಆದರೆ ನೀವು ಫಿಲ್ ಮಾಡಬೇಡ್ರಿ, ಅವರೇ ಫಿಲ್ ಮಾಡ್ಕೊತಾರೆ. ಇಷ್ಟು ಮಾಡಿ ಎಲ್ಲ ಕಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಇನ್ಫಾರ್ಮೇಷನ್ ಇದ್ದರೂ ಇದರಲ್ಲೇ ಬರುತ್ತೆ. ಥ್ಯಾಂಕ್ ಯು.